ಆ, ನಮಸ್ಕಾರ ವೀಕ್ಷಕರೇ, ನಾನು ನ್ಯಾನೋ ಸೆರಾಮಿಕ್ ರೂಫಿಂಗ್ ಟೆಲ್ಲಿಂದ ಶ್ರೀಧರ್ ಮಾತಾಡೋದು. ಇದೀಗ ನಾವು ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ತಾಲೂಕಿನ ವಿಟ್ಲಾಪುರದ ಗ್ರಾಮದಲ್ಲಿ ಇದ್ದೀವಿ. ಈಗ ನಾನು ನಮ್ಮ ಪ್ರಜ್ವಲ್ ಪಾಟೀಲ್ ಸಿವಿಲ್ ಇಂಜಿನಿಯರ್ ಇವರಿಗೆ ನಾನು ನಮ್ಮ ಕಂಪ್ನಿಯಿಂದ ಗೌರವಿಸಲಿಕ್ಕೆ ಇಷ್ಟಪಡ್ತೀನಿ. ಇವರು 10 ಹಲವು ಪ್ರಾಜೆಕ್ಟ್ಗಳನ್ನ ನಮ್ಮ ನ್ಯಾನೋ ಸೆರಾಮಿಕ್ ರೂಫಿಂಗ್ ಟೈಲಿಂದ ಮಾಡಿದ್ದಾರೆ. ಈಗ ಅವರ ಅನುಭವನ ನಾವು ತಿಳ್ಕೊಳ್ಳೋಣ. ಅವರು ಏನು ಹೇಳ್ತಾರೆ ನಮ್ಮ ಟೈಲ್ ಬಗ್ಗೆ, ಹೇಗೆ ಪ್ರಮೋಟ್ ಮಾಡ್ತಿದ್ದಾರೆ, ಏನಕ್ಕೆ ನಮ್ಮ ಟೈಲ್ನೇ ಪ್ರಮೋಟ್ ಮಾಡ್ತಿದ್ದಾರೆ, ಮತ್ತು ಏನಾದರೂ ವಿಶೇಷತೆಗಳೇನು ಅಂತ ನಮ್ಮ ಪ್ರಜ್ವಲ್ ಪಾಟೀಲ್ ಅವರು ತಿಳಿಸ್ಕೊಡ್ತಾರೆ ಅವರ ಒಂದು ಶೈಲಿಯಲ್ಲಿ. ಈ ನ್ಯಾನೋ ಸೆರಾಮಿಕ್ನ 1x1 ಟೈಲ್ಸ್ನ ತುಂಬ ಪ್ರೈಸಲ್ಲಿ ಯೂಸ್ ಮಾಡಿಸಿದ್ದೀನಿ. ಮಟೀರಿಯಲ್ ವೈಸು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಆಮೇಲೆ ಡ್ಯೂರಬಿಲಿಟಿನೂ ತುಂಬ ಚೆನ್ನಾಗಿದೆ. ಮಳೆಗಾಗಲಿ ಅಥವಾ ಪಾಚಿ ಕಟ್ಟೋದು ಈ ಥರ ಸಮಸ್ಯೆ ಏನು ಬರ್ತಾಯಿಲ್ಲ. ಒಳಗಡೆ ನಮಗೆ ಸೌಂಡು ಬರ್ತಾಯಿಲ್ಲ, ಮಳೆಯಿಂದಾಗಿ ಸೌಂಡು, ಆಮೇಲೆ ಸನ್ನಿಂದ ಒಳಗಡೆ ಹೀಟ್ ಜನ್ರೇಟ್ ಜಾಸ್ತಿ ಆಗ್ತಾಯಿಲ್ಲ. ತುಂಬ ಚೆನ್ನಾಗಿದೆ ಮಟೀರಿಯಲ್. ನಾನು ಈ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತೀನಿ. ಹೇಗೆ ಅನಿಸಿದೆ ನೀವೊಂದು ಈಗ ಹೆಚ್ಚು ಕಡಿಮೆ ಈಗ ಆನವಟ್ಟಿ ಈ ಕಡೆ ಬೊಂಗ್ಸಾನ, ಕಾಳಂಗಿ, ವಿಟ್ಲಾಪುರ ಹೆಚ್ಚು ಕಡಿಮೆ ನೀವೊಂದು 15-16 ಸಾವಿರ ಸ್ಕ್ವೇರ್ ಫೀಟ್ ಸೇಲ್ ಮಾಡಿದ್ದೀರಾ. ಕಸ್ಟಮರ್ ಏನು ಹೇಳ್ತಾ ಇದ್ದಾರೆ ನಮ್ಮ ಚೆನ್ನಾಗಿದೆ ಅಂತಿದ್ದಾರೆ ಸರ್. ಟೈಲ್ಸಿಂದ ಯಾವುದೇ ಇಶ್ಯೂ ಅಂತೂ ಬರ್ತಾ ಇಲ್ಲ. ಓಕೆ, ರೆಕಮೆಂಡ್ ಮಾಡ್ಬೋದು ಸರ್, ತುಂಬ ಚೆನ್ನಾಗಿದೆ. ನಾನಂತೂ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಓಕೆ, ಪ್ರಾಡಕ್ಟ್ ಮಾತ್ರ ಕ್ವಾಲಿಟಿ ವೈಸು ಸ್ಟ್ರೆಂತ್ ವೈಸು ಚೆನ್ನಾಗಿದೆ. ಗಾಳಿಗೂ ಆಮೇಲೆ ಸನ್ನಿಗೂ ಡ್ಯೂರಬಿಲಿಟಿ ನನಗೆ ಚೆನ್ನಾಗಿ. ಗಾಳಿಗೆಲ್ಲ ಹೆಂಗೆ ಲೈಟ್ ವೇಟ್ ಇದೆ ಅಂತ ಕಸ್ಟಮರ್ಗಳು ಕೇಳಿದಾಗ ನೀವು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ? ಪ್ರತಿ ಟೈಲ್ಸ್ಗೂ ಸ್ಕ್ರೂ ಆಗುತ್ತೆ, ಸ್ಕ್ರೂ ಬರುತ್ತೆ. ಆಮೇಲೆ ಪ್ರತಿ ಟೈಲ್ಸ್ಗೂ ಇಂಟರ್ಲಾಕ್ ಇದೆ. ಸಮಸ್ಯೆ ಬರ್ತಾ ಇಲ್ಲ. ಮತ್ತೆ ಈಗ ಮಲೆನಾಡಲ್ಲಿ ತುಂಬಾ ಮಳೆ ಇರೋದ್ರಿಂದ ಈಗ ಮ್ಯಾಕ್ಸಿಮಮ್ ಮಂಗಳೂರು ಟೈಲಲ್ಲಿ ಪಾಚಿ ಕಟ್ಟುತ್ತೆ. ಇದರಲ್ಲೆಲ್ಲ ಆ ರೀತಿ ಏನು ಕಂಪ್ಲೇಂಟ್ಸ್ ಇಲ್ಲ. ಏನು ಬರ್ತದೆ ಪಾಚಿ ಕಟ್ಟೋದಾಗ್ಲಿ, ನಾವು ಜಾಸ್ತಿ ಕೊಡೋದ್ರಿಂದ ನೀರು ನೀವೆಲ್ಲ ಯೂಶಲಿ ಏನಾದ್ರು ಇಂಜಿನಿಯರ್ ರೆಫರ್ ಮುಂಚೆನೆ ಈಗ ಬಿಲ್ಡಿಂಗ್ ಪ್ಲಾನ್ ಮಾಡಕ್ ಹೋಗಲ್ಲ, ಇದು 3D ಡ್ರಾಯಿಂಗ್ ಕೊಡ್ತಾ ಇದ್ದೀರಾ. ಹಂಗಾಗಿ ಸ್ಲೋಪ್ ಇಶ್ಯೂ ಮತ್ತೆ ನಮ್ಮ ಟೈಲ್ಗೆಲ್ಲ ಮ್ಯಾಚ್ ಆಗ್ತಾ ಇದೆ. ಅದೇನು ಪ್ರಾಬ್ಲಮ್ ಇಲ್ಲ. ವಾಟರ್ ಸೀಪೇಜ್ ಆಗಲಿ ಲೀಕೇಜ್ ಆ ಥರ ಏನಾಗ್ತಾ ಇಲ್ಲ. ಮಟೀರಿಯಲ್ ಚೆನ್ನಾಗಿದೆ. ಕಸ್ಟಮರ್ಗಳಿಂದ ಫೀಡ್ಬ್ಯಾಕ್ ಬರ್ತಾ ಇದೆ, ನಿಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ಸರ್. ಮತ್ತೆ ನಾವು ಇನ್ನೂ ಜಾಸ್ತಿ ಬಿಲ್ಡಿಂಗ್ ಅಲ್ಲಿ ಯೂಸ್ ಮಾಡಿಸ್ತಾ ಇದ್ದೀನಿ. ಓಕೆ, ನಮಗೂ ನಿಮ್ಮ ಕಂಪ್ನಿ ಕಡೆಯಿಂದ ನಿಮ್ಗೆ ಅಪ್ರಿಷಿಯೇಟ್ ಮಾಡಿ ಹೆಮ್ಮೆ ಆಗ್ತದೆ. ತುಂಬಾ ಕೆಲಸ ಚೆನ್ನಾಗಿ ಮಾಡ್ತಾರೆ. ಇದೇ ವರ್ಕ್ ಮುಂದುವರಲಿ ಅಂತ ನಾವು ಬಯಸ್ತೀವಿ. ಈಗ ನಮ್ಮ ಪ್ರಿಯ ಗ್ರಾಹಕರಾದ ವಿಟ್ಲಾಪುರದ ರಾಕೇಶ್ ಅವ್ರ ಹತ್ರ ಮಾತಾಡೋಣ. ಅವ್ರ ಅನುಭವ ತಿಳ್ಕೊಳ್ಳೋಣ. ಅವರ ಟೈಲ್ಸ್ ಹೆಚ್ಚು ಕಡಿಮೆ ರೂಫಿಂಗ್ ಮಾಡಿ ಈಗ ಒಂದು 8 months ಆಗಿದೆ. ಅವರ ಒಂದು ಮಾತಿನ ಶೈಲಿ ಕೇಳೋಣ. ನಮ್ಮ ಟೈಲ್ಸ್ ಬಗ್ಗೆ ಏನು ಹೇಳ್ತಾರೆ ಅವ್ರ ಹತ್ರ ನಾವು ವಿಚಾರ ಮಾಡೋಣ. ಓಕೆ, ಹೇಳಿ ಸರ್. ಇದು ನಿಮ್ಗೆ ಸ್ಕ್ವೇರ್ ಟೈಲ್ ಹಾಕಿದ್ದೀರಾ? ಹೌದು. ಇದನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ನಮ್ದು 3-4 ಡಿಸೈನ್ ಇತ್ತು ಆಕ್ಚುಲಿ. ಇದೇನೆ ಅಂದ್ರೆ ನಾನು ಪ್ರಜ್ವಲ್ ಇಂಜಿನಿಯರ್ ಅವರು ಒಂದು 4 ಸೈಟ್ ವಿಸಿಟ್ ಮಾಡಿಸಿದ್ರು. ಹಾ ಸರ್, ಎಲ್ಲ ಚೆಕ್ ಮಾಡಿ ನೋಡಿದ್ವಿ. ಆಮೇಲೆ ಇದರಲ್ಲಿ ನಮಗೆ ಚೆಕ್ ಮಾಡಿ ನೋಡಿದ್ವಿ, ಚೆನ್ನಾಗಿ ಅನ್ನಿಸ್ತು. ಇದೆಲ್ಲ ಚೆಕ್ ಮಾಡಿದ್ರಿ? ಸ್ಟ್ರೆಂತ್ ಎಲ್ಲ ನೋಡಿದ್ವಿ. ಚೆನ್ನಾಗಿದೆ ಅಂತಂದು ನಾವು ಸಜೆಷನ್ ತಗೊಂಡ್ವಿ. ಓಕೆ, ಇದರಲ್ಲಿ ಇದು ನ್ಯಾನೋ ಸೆರಾಮಿಕ್ ಇದರಲ್ಲಿ 114 ಚೆನ್ನಾಗಿ ಬಂದಿದೆ. 1x1 ನಿಮಗೆ ಲೈಕ್ ಆಯ್ತು. ಯೂಸ್ ಮಾಡಿದ್ವಿ. ಹೇಗೆ ಅನ್ಸಿದೆ ಸರ್? ಪ್ರಾಜೆಕ್ಟ್ ಎಲ್ಲ ಫಿನಿಶ್ ಆಗಿದೆ, ಹೆಂಗ್ ಫಿನಿಶಿಂಗ್ ಬಂದಿದೆ? ಫಿನಿಶಿಂಗ್ ಕ್ಲಿಯರ್ ಇದೆ, ಚೆನ್ನಾಗಿದೆ. ಒಳ್ಳೆ ರೂಪಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಯಾವುದು ನೀರು ಯಾವುದು ಬರ್ತಾ ಇಲ್ಲ. ಆಮೇಲೆ ಸೂರ್ಯನಿಂದ ಯಾವುದು ಹೀಟ್ ಇಲ್ಲ. ಮನೆ ಒಳಗಡೆ 50% ಅಬ್ಸರ್ವೇಷನ್ ಕಡಿಮೆ ಇದೆ. ಓಕೆ, ಮತ್ತೆ ಗಾಳಿ ಗೀಳಿದೆಲ್ಲ ಏನ್ ತೊಂದರೆ ಇಲ್ಲ. ಇದು ನಿಮ್ ಕಡೆ ಎಲ್ಲ ಗಾಳಿ ಮಳೆ ಜಾಸ್ತಿ ಗಾಳಿ ಬರುತ್ತೆ, ಮುಂಗಗಳು ತೆಗಿತಾವೆ ಅಂತ ಹೇಳ್ತೀವಿ. ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಸ್ಕ್ರೂ ಹಾಕಿ ಇದು ಮಾಡಿದ್ದೀರಲ್ಲ, ಹೌದು ಸರ್, ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ, ಸ್ಯಾಟಿಸ್ಫೈಡ್ ಆಗಿದೆ. ಓಕೆ, ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. More than 10,000 satisfied customers across India.